ಕಲಬುರಗಿ ಶರಣು ಬಸವೇಶ್ವರರ ಜೀವನ ದರ್ಶನ ನಮ್ಮ ಜೀವನ ಪಾವನ. ನಾವೆಲ್ಲರೂ ಇವತ್ತು ಮೂರನೇ ದಿನ ಹೌದಲ್ರಿ? ನಿನ್ನೆ ದಿವಸ ಪುರಾಣದಾಗ ಏನಿತ್ತು ಹೇಳ್ರಿ. ನೀನು ಬಂದಿದ್ದಿಲ್ಲ. ನಾವು ಏನಂದ್ರೆ ಏನು ಹೇಳ್ಬೇಕು, ಬರೋದೇ ಇವತ್ತು ಬಂದೀವಿ. ನೋಡ್ರಿ, ನಮ್ಮ ಪುರಾಣ ಅಂದ್ರೆ ಹಿಂಗೆ. ನಮ್ಮ ಪುರಾಣ ಕೇಳಬೇಕಾದ್ರೆ ಹಿಂಗೆ ಕೇಳ್ತೈತಿ ಮಂದಿ. ಯಾವುದು ನೆನಪಿಟ್ಕೊಳಂಗಿಲ್ಲ. ಯಾವುದು ನೆನಪಿಟ್ಕೊ ಅಂತ ತಿಳ್ಕೊಂಡಂತೀವಿ, ಯಾವುದು ಮರಿಬೇಡ ಅಂತ ತಿಳ್ಕೊಂಡಂತೀವಿ, ಅದನ್ನು ಮರಿತೈತಿ. ಯಾವುದನ್ನು ಮರಿಬೇಕಂತ ತಿಳ್ಕೊಂಡು ಹೇಳ್ತೀವ್ರಲ್ಲ, ಅದನ್ನು ಮರೆಯಂಗಿಲ್ಲ. ಹೌದಲ್ಲಿವ? ಯಾವ್ಯಾವ್ದು ಮರೆಯಂಗಿಲ್ಲ ಹೇಳ್ರಿ ನೀವು? ಯಾವ್ದು ಮರೆಯಂಗಿಲ್ಲ? ನಿಮ್ಮ ಧಾರಾವಾಹಿ ಮರೆಯಂಗಿಲ್ಲ. ನಮ್ಮ ತಕ್ಕ ಬಂದು ಏನಂದ್ರೆ ನಿಮ್ಮ ಧಾರಾವಾಹಿ ಮರೆಯಂಗಿಲ್ಲ, ನಿಮ್ಮ ಸಿನಿಮಾ ಮರೆಯಂಗಿಲ್ಲ. ಹೌದಲ್ರಿ? ನಿಮಗೆ ಯಾರು ಏನಾರು ಅಂದಿದ್ರೆ ಅದನ್ನೂ ಮರೆಯಂಗಿಲ್ಲ. ಹೌದಲ್ಲ? ಅವು ಯಾವುಗಳನ್ನು ಮರೆಯಂಗಿಲ್ಲ ನೀವು. ಆದರೆ ನಮ್ಮದೆಲ್ಲ ಮರಿತೈತಿ. ಇವತ್ತು ಹಿಂಗೆ ಹೇಳಿ ಹಿಂಗೆ ಹೋದಿವಿ ಅಂತ ತಿಳ್ಕೊಂಡಂದ್ರೆ ಹೋಗ್ಬೇಕಾದ್ರೆ ಎಲ್ಲಿ ಎದ್ದು ಜಾಡಿಸಿಲ್ಲೇ ಹೋಗಿಬಿಡ್ತೈತಿ ಮಂದಿ. ಒಂದು ದಿವಸ ಮಂದಿ ಬೇಡ ನಡಿಯಪ್ಪ ನಿನಗೆ ಇರಲ್ಲ ಅಂತೇಳಿ. ಏನು ಮರಿಬೇಕು? ಕೆಲವೊಂದಿಷ್ಟುಗಳನ್ನು ಮರಿಬೇಕು, ಕೆಲವೊಂದಿಷ್ಟುಗಳನ್ನು ಮರಿಬಾರ್ದು. ಏನೇನು ಮರಿಬೇಕಂತ ಹೇಳ್ತೀನಿ. ನಿಮಗೆ ಯಾರಾದರೂ ಉಪಕಾರ ಮಾಡಿದ್ರಂದ್ರೆ ಶರಣರು ಅದನ್ನು ಮರಿಬಾರ್ದು. ನಿಮಗೆ ಯಾರಾದರೂ ಅಪಕಾರ ಮಾಡಿದ್ರೆ ಅದನ್ನು ಮರಿಬೇಕು. ನೀವು ಯಾರಾದ್ರಿಗೆ ಉಪಕಾರ ಮಾಡಿದ್ರಂದ್ರೆ ಅದನ್ನು ನೀವು ಮರಿಬೇಕು. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದನ್ನು ಮರಿಬೇಕು, ಉಪಕಾರ ಮಾಡಿದ್ದನ್ನು ಮರಿಬೇಕು. ಅವ್ರ ಮನೆಯಾಗ ನಿಂತು ಎಲ್ಲ ಕೆಲಸ ಮಾಡಿ ಬಂದಿದ್ದನ್ನು ಮರಿಬೇಕು. ನೀವು ಮಾಡಿದ್ದನ್ನು ಪರಮಾತ್ಮ ರುದ್ರಮುನೇಶ್ವರ ನೋಡ್ತಾನೆ. ಒಟ್ಟ ಹೇಳಕ್ಕೆ ಹೋಗ್ಬಾರ್ದು ಮಂದಿ ಮುಂದೆ ಮರಿಬೇಕಂತ. ಶರಣಬಸಪ್ಪನವ್ರ ಪುರಾಣ ಅಂತ ತಿಳ್ಕೊಂಡ್ರೆ ಮರೆತು ಬಿಡ್ತೈತಿ ಹಿಂಗೆ ಮಂದಿ. ಹೌದಲ್ರಿ? ನೀವು ಯಾವ್ದು ಮರಿಗಿಲ್ಲ ಹೇಳ್ರಿ? ಬಡ್ಡಿ ಸಾಲ ಕೊಟ್ಟದ್ದು ಒಟ್ಟ ಮರೆಯಂಗಿಲ್ಲ. ನೀವು ಮರಿತೀರೇನ? ಇಂಥ ದಿನ ಇಂಥ ಟೈಮ್ಗೆ ಇಂಥ ಅಮಾಶಿ ಒಳಗೆ ನಾ ಇಂಥ ಕೊಟ್ಟಿದ್ದೆ, ಹಿಂಗೆ ಇಷ್ಟು ದಿನ ಆತು, ಇಷ್ಟು ದಿನಗಳು ಆತಂತ ತಿಳ್ಕೊಂಡು ಎಲ್ಲ ಲೆಕ್ಕ ಬಾಕಿ ಮಾಡ್ಕೊಂಡು ತೊಗೊತೀರಿ. ಆದ್ರೆ ಪುರಾಣ ನಿನ್ನ ಏನಾತಂತ ತಿಳ್ಕೊಂಡಂದ್ಗಳಿಗೆ ಗಪ್ ಕುಂದಿರ್ತೀರಿ. ಹೌದಿಲ್ಲ? ಆದ್ರೆ ಶರಣಬಸವೇಶ್ವರ ಜೀವನ ದರ್ಶನದಲ್ಲಿ ನಾವೆಲ್ಲರೂ ಕೂಡಿಕೊಂಡು ನೋಡ್ಕೊಂಡು ಬರಾಕತ್ತೀವಿ ನಿನ್ನೆ ದಿವಸ. ಆದ್ರೆ ನಿನ್ನೆ ದಿವಸ ಯಾರು ಬಂದಿಲ್ಲ, ಇವತ್ತೆಲ್ಲ ಬಂದಿರಿ ತೊಟ್ಲಕ್ಕೆ ಅಂತೇಳಿ. ಹೌದಿಲ್ಲವ? ಏಯ್ ಸುಮ್ಕೊಂಡ್ರೆ ಇದೇನು ಮಾಡಿದ್ದು? ಹೌದೌದು, ನಾನು ಕಡೆ ಅಂತ ಮಾಡಿ ಏನು. ಶರಣಬಸವೇಶ್ವರರ ಜೀವನ ದರ್ಶನದಲ್ಲಿ ನಿನ್ನೆ ದಿವಸ ಭಾರತ, ಕನ್ನಡದ ಕರ್ನಾಟಕದ ತುಂಬ ಅನೇಕ ಶರಣ ಸತ್ಪುರುಷರನ್ನು ಒಳಗೊಂಡಿರುವಂಥ ಭೂಮಿ, ಪವಿತ್ರವಾಗಿರ್ತಕ್ಕಂಥ ಭೂಮಿ. 12ನೇ ಶತಮಾನದಲ್ಲಿ ಹಾಗೆ ಹೋಗಿರ್ತಕ್ಕಂಥ ಶರಣರನ್ನು ಸ್ಮರಣೆಯನ್ನು ಮಾಡಿಕೊಂಡು ಬಿಟ್ಟರಂತ ತಿಳ್ಕೊಂಡ್ರೆ ಪ್ರತಿಯೊಂದು ಹಳ್ಳಿ ಒಳಗೂ ಕೂಡ ಶ್ರೀಮಠವನ ಇವೆಲ್ಲವೂ ಕೂಡ ಅವತ್ತಿನ ದಿನಮಾನದಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಮತ್ತು ಕನ್ನಡ ನಾಡಿನಲ್ಲಿ ಎಂತೆಂಥ ಮಹಾತ್ಮರು ಹಾಗೆ ಹೋದರು ಅಂತ ತಿಳ್ಕೊಂಡು ನಾವೆಲ್ಲ ಸ್ಮರಣೆ ಮಾಡ್ಕೊಂಡ್ಬಂದ್ವಿ. ಹಾಗಾಗಿ ಏನಂತ ತಿಳ್ಕೊಂಡ್ರೆ ಕಲಬುರಗಿ ಜಿಲ್ಲಾ ಜೇವರ್ಗಿಯ ತಾಲೂಕು ಅರಳಗುಂಡಿಗಿ ಅನ್ನುವಂಥ ಒಂದು ಊರು. ಅಲ್ಲಿ ಏನಂತ ತಿಳ್ಕೊಂಡ್ರೆ ಅವತಾರವಾಗಬೇಕಾಗಿದೆ. ಶರಣರ ಒಂದು ಅವತಾರ ಸುಮ್ಮನೆ ಅಲ್ಲ. ಎಲ್ಲಿ ಬೇಕಲ್ಲಿ ಅವತಾರ ಆಗಂಗಿಲ್ಲ. ಮಹಾತ್ಮರು ಎಲ್ಲಿ ಬೇಕಲ್ಲಿ ಜನಿಸಕ್ಕಾಗಂಗಿಲ್ಲ. ಮಹಾತ್ಮರ ಉದಯ ಅಂತ ತಿಳ್ಕೊಂಡ್ರೆ ಅದು ಪುಣ್ಯ ಅಂತ ಕರೀತಾರೆ. ಮಹಾತ್ಮರ ಅವತಾರ ಆಗಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ ರೀ ಶರಣರ. ಮಹಾತ್ಮರು ಅಂತ ತಿಳ್ಕೊಂಡ್ರೆ ಶಿವನ ಅಂಶವನ್ನು ಇಟ್ಟುಕೊಂಡು ಈ ಭೂಮಿಗೆ ಬರ್ತಾರೆ. ಶಿವನ ಅಂಶವೇ ಒಂದು ಪ್ರತಿರೂಪದೊಳಗೆ ಬರ್ತದ ಅಂತ ತಿಳ್ಕೊಂಡಂತಾರೆ. ಆದರೆ ಶಿವನು ಬರುವುದಿಲ್ಲ. ಆದರೆ ಶಿವನ ಅಂಶ ಏನಂತ ತಿಳ್ಕೊಂಡು ಈ ಭೂಮಿಗೆ ಬರ್ತದಂತ. ಅದಕ್ಕೆ ಅಂಶ ಅವತಾರಿಗಳು, ಅವತಾರಿಕರು, ಮಹಾತ್ಮರು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಅರಳಗುಂಡಗಿ ಒಳಗೆ ಭಾಳಷ್ಟು ಒಳ್ಳೆಯ ಮುಗ್ಧ ಭಕ್ತರಾಗಿರ್ತಕ್ಕಂಥವರು. ಎಂಥ ಭಕ್ತರದರ ಅಂತ ತಿಳ್ಕೊಂಡ್ರೆ ಶರಣರ ಆ ಊರಿನೊಳಗೆ ಸತ್ಯವಂತರ ಊರು, ನೀತಿವಂತರ ಊರು, ಕಾಯಕ ಪ್ರೇಮಿಗಳು, ಜಂಗಮ ಪ್ರೇಮಿಗಳು, ಗುರುಲಿಂಗ ಜಂಗಮ ಪ್ರೇಮಿಗಳು, ಸದಾವ ಕಾಲ ಹೊಲದೊಳಗೆ ಕೆಲಸವನ್ನು ಮಾಡ್ತಕ್ಕಂಥವರು, ಕಾಯಕದ ಜೀವಿಗಳಂತ ಕರ್ಕೊಂಡು ಬರ್ತಾರೆ. ಆ ರೀತಿ ಒಳಗೆ ಕಾಯಕವನ್ನು ಮಾಡ್ತಕ್ಕಂಥವರು ಆ ಊರಿನೊಳಗೆ ಇರ್ತಿದ್ರಂತ. ಆದ್ರೆ ಒಂದು ಮಾತು ಹೇಳ್ಕೊಂಡು ಬರ್ತಾರ. ಎಂಥ ಒಂದು ಊರು ಅಂತ ತಿಳ್ಕೊಂಡ್ರೆ ಅರಳಗುಂಡಿಗೆ ಅಂತ ತಿಳ್ಕೊಂಡೊಂದು ಊರು. ಅವತ್ತಿನ ದಿನಮಾನದಲ್ಲಿ ಒಬ್ಬ ಸದ್ಭಕ್ತನ ಓರ್ವನಾಗಿರ್ತಕ್ಕಂಥವನು ಸಂತಿಗೆ ಹೋಗಿದ್ದಂತ.
ಸಂತಿ ಒಳಗೆ ಏನಂತ ತಿಳ್ಕೊಂಡಂದ್ರೆ ತನಗೊಂದು ಎತ್ತು ಬೇಕಾಗಿತ್ತಂತ, ಎತ್ತು ತರ್ಬೇಕಂತ ತಿಳ್ಕೊಂಡು ಹೋದಂತ. ಎತ್ತು ತರ್ಬೇಕಂತ ತಿಳ್ಕೊಂಡು ಹೋದ. ಆ ಜೇವರಿಗೆ ಒಳಗೆ ಸಂತಿ ಮಾಡ್ಬೇಕಂತ ತಿಳ್ಕೊಂಡು ಹಿಂಗೆ ಹೋಗ್ಯಾನ. ಆ ಎತ್ತು ತರ್ಬೇಕಂತ ತಿಳ್ಕೊಂಡು ಹೋದಾಗ ನೋಡಿದ, ಅವನ ಮನಸ್ಸಿಗೆ ಬರಲಿಲ್ಲಂತ ಎತ್ತು. ಅವ ಎಲ್ಲ ಕಡೆ ಎತ್ತು ನೋಡಾಕತ್ತಿದ, ಎತ್ತು ನೋಡಾಕತ್ತಿದ, ಎತ್ತು ನೋಡಿದ. ಆದರೆ ಎತ್ತು ಅವನಿಗೆ ಮನಸ್ಸಿಗೆ ಬರಲಿಲ್ಲ. ಕೊನೆಗೆ 12-1 ಗಂಟೆ ಆಯ್ತು. ಊರಿಗೆ ಹೋಗ್ಬೇಕಂತ ತಿಳ್ಕೊಂಡು ಹೊಂಟಂತ. ಹೋಗೋ ಮುಂದೆ ದಾರಿ ಒಳಗೆ ಏನಂತ ತಿಳ್ಕೊಂಡ್ರೆ ಒಬ್ಬ ಕೊನೆಗೆ ಒಂದು ಎತ್ತು ಕಟ್ಟಿ ಹಾಕಿ ನಿಂತ್ಕೊಂಡಿದ್ದ. ಅವಾಗ ಕೇಳಿದಂತ ಅರಳುಗುಂಡಿಗೆ ಅವ, ಎಣ್ಣ ಎತ್ತು ತೊಗೊಂಡು ಏನೋ ಇದನ್ನ ಅಂತ ತಿಳ್ಕೊಂಡಂತ. ಈ ಎತ್ತು ತೊಗೊಂಡು ಏನಂತ ತಿಳ್ಕೊಂಡಂದಾಗ ಅವ ಅಂದಂತ, ಇಲ್ಲಪ್ಪ ನಾ ಎತ್ತನ್ನು ಇದನ್ನು ಮಾರಾಟ ಮಾಡಕ್ಕೆ ಬಂದಿದ್ದೆ. ಆದರೆ ಈ ಎತ್ತನ್ನು ಯಾರು ತೊಗೊಳ್ಳಿಲ್ಲ ಮಾರಾಯ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿನಿ, ಯಾರ ಕೇಳ್ತಾರೆ ಏನಂತ ತಿಳ್ಕೊಂಡು ನಿಂತ್ಕೊಂಡಿನಿ ಅಂದ. ಅವಾಗ ಅವ್ರಂದರು, ಅರಳುಗುಂಡಿಗೆ ಒಂದಂತ, ಶರಣರ ಯವ್ವ ಈ ಕಡೆ ಲಕ್ಷ್ಯ ಇರಲಿ, ನಾ ಹೇಳುವಂಥದ್ದು ಈ ಕಡೆ ಲಕ್ಷ್ಯ ಇರಲಿ. ಅವ್ರು ಬರೋರು ಬರ್ತಿರ್ತಾರೆ, ಕುಂದ್ರದ ಜಾಗ ಐತೆ, ಜಗ್ ಐತೆ, ಬೇಕಾದ್ರೆ ಇನ್ನೊಂದು ತಡಪತ್ರೆ ಹಾಕ್ರಿ ಹಿಂದೆ ತಾಯಿಂದರಿಗೆ, ಇನ್ನೊಂದು ತಡಪತ್ರೆ ಹಾಕ್ರಿ. ಅರಳುಗುಂಡಿಗೆ ಒಂದಂತ, ನನಗೆ ಎತ್ತಕ್ಕೆ ಬೇಕಾಗಿತ್ತು, ಕೊಡ್ತೀನಿ ಅಂತ ತಿಳ್ಕೊಂಡಂದ. ಆಯ್ತು ಕೊಡ್ತೀನಪ್ಪ ಅಂದ. ಎಷ್ಟು ಎತ್ತು ಕಿಮ್ಮತ್ತು, ಎತ್ತಿನ ಕಿಮ್ಮತ್ತು ಹೇಳಂತ ತಿಳ್ಕೊಂಡಂದಾಗ ಅವ ಅಂದ 250 ರೂಪಾಯಿ ಅಂದ. 200 ವರ್ಷದಿಂದ ಮಾತಾಡಕತ್ತೀನಿ ರೀ. ಒಂದು ಎತ್ತಿನ ಕಿಮ್ಮತ್ತು 250 ರೂಪಾಯಿ ಅಂತ ತಿಳ್ಕೊಂಡಂದಾಗ ಅವ ಅಂದ, ಏನಪ್ಪ ನನಗಷ್ಟು ದುಡ್ಡು ತಂದಿಲ್ಲ, ನನ್ನ ಹತ್ರ ಹಣ ಇಲ್ಲದವದಿ, ನಾನು ಏನೇನೋ ಮಾಡಿ ಒಂದು ಎತ್ತು ತೊಗೊಂಡು ಹೋಗಬೇಕು, ನಾನು ವ್ಯವಸಾಯ ಮಾಡಬೇಕಂತ ತಿಳ್ಕೊಂಡು ನಾನು ಒಂದಿಷ್ಟು ಬಂದವಪ್ಪ, ನನ್ನ ಹತ್ರ ಹಣ ಇಲ್ಲ, ಮತ್ತು ನನ್ನ ಹತ್ರ ದುಡ್ಡು ಕಡಿಮೆ ಐತೆ, ಮತ್ತು ಎಷ್ಟು ಕೊಡ್ತೀರಿ ಅಂತ ಅಂದಾಗ, ನೀ ಹೆಟ್ಟು ಕೇಳು ಅಂತ ತಿಳ್ಕೊಂಡಂದಾಗ ಅವ ಅಂದ 200 ರೂಪಾಯಿ ಆದ್ರೆ ನನಗೆ ತೊಗೊತೀನಿ ಅಂದ. ಆಯ್ತು ಬಿಡು ಮರ ಎಷ್ಟು ಆಗಲಿ ಅಂದ. 200 ರೂಪಾಯಿ ಆಗಲಿ ಅಂತ ತಿಳ್ಕೊಂಡ ಬಳಿಕ ಅವ ಅಂತಾನ, ಇಲ್ಲಪ್ಪ ನನ್ನ ಹತ್ರ ಹಣ ಭಾಳ ಇಲ್ಲ, 100 ರೂಪಾಯಿ ತೊಗೊಂಡು ಬಂದೀನಿ, ಈ 100 ರೂಪಾಯಿ ತಗೋ, ಈ 100 ರೂಪಾಯಿ ಹಣವನ್ನು ತೆಗೆದುಕೋ. ಆದರೆ ಏನಂತ ತಿಳ್ಕೊಂಡಂದ್ರೆ 100 ರೂಪಾಯಿ ನಾ ಇನ್ನು 8 ದಿನಗಳ ಆದ ಬಳಿಕ ಮತ್ತೆ ನಾನು 100 ರೂಪಾಯಿ ತೊಗೊಂಡು ಬಂದು 100 ರೂಪಾಯಿ ಕೊಟ್ಟು ಎತ್ತು ತೊಗೊಂಡು ಹೋಗ್ತೀನಿ ಅಂತ ತಿಳ್ಕೊಂಡಂದ. ನೋಡಿ ಹೆಂಗಿರ್ಬೇಕು. ಆಗಲಿ ಬಿಡು ಮರ ಅಂತ ತಿಳ್ಕೊಂಡು ಏನು ಮಾಡಿದ, 100 ರೂಪಾಯಿ ಕೊಟ್ಟು ಎತ್ತು ಮುಗಿಸ್ಕೊಂಡು ಏನು ಮಾಡಿದ, ಅವನ ಮನೆ ಹತ್ರ ಹೋದಂತ, ನನ್ನ ಮನೆಯಪ್ಪ, ನೀ 8 ದಿನಗಳಾದ ಬಳಿಕ ಬಾ, ನನ್ನ ಹತ್ರ ಇನ್ನು ಉಳಿದಿರ್ತಕ್ಕಂಥ ಹಣವನ್ನು ಕೊಟ್ಟು ಎತ್ತ ತೊಗೊಂಡು ಹೋಗಂತಿ ಅಂತ ತಿಳ್ಕೊಂಡು ಅಂದು ಜೇವರಿಗೆ ಒಳಗೆ ಮನೆ ನೋಡಿದ ಬಳಿಕ ಹೋಗ್ತೀನಪ್ಪ ಅಂತ ತಿಳ್ಕೊಂಡು ಹೊರಟ. ಆದರೆ ಏನೋ ಗೊತ್ತಿಲ್ಲ, ಅರಳಗುಂಡಿಗೆ ಒಳಗೆ ಅರಳಗುಂಡಿಗೆ ಒಳಗೆ ಹೋಗೋದ್ರೊಳಗೆ ಏನಾಯ್ತು ಅಂತ ತಿಳ್ಕೊಂಡಂದ್ರೆ 8 ದಿನಗಳ ಆದ ಬಳಿಕ ನಾ ಬರ್ತೀನಿ ಅಂತ ತಿಳ್ಕೊಂಡು ಅಂದಿದ್ನಲ್ಲ, 8 ದಿನಗಳ ಅಂತ ತಿಳ್ಕೊಂಡು ಬಂದಿದ್ದ, 8 ದಿನಗಳ ಕಳೀತು, ಹೋಗಲೇ ಇಲ್ಲ. 8 ದಿನಗಳಾಯ್ತು ಹೋಗಲಿಲ್ಲ, 10 ದಿನಗಳಾಯ್ತು ಹೋಗಲಿಲ್ಲ, 12 ದಿನಗಳಾಯ್ತು ಹೋಗಲಿಲ್ಲ, 15 ದಿನಗಳ ಕಳೀತಂತ ಹೋಗೋಕ್ಕಾಗಲಿಲ್ಲ. ಹಣದ ಅಡಚಣೆ ಭಾಳ ಆಯ್ತು, ಅನಾನುಕೂಲ ಆಯಿತು, ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಕತ್ತಿದ. ಏನೋ ಗೊತ್ತಿಲ್ಲ. 15 ದಿನಗಳಾದ ಬಳಿಕ ಉಳಿದಿರುವಂಥ ಇನ್ನೂ ಒಂದು 100 ರೂಪಾಯಿ ತೊಗೊಂಡು ಹೊರಟ. ಆದರೆ ನೆನಪಿರಲಿ, ಇನ್ನೂ 100 ರೂಪಾಯಿ ತೊಗೊಂಡು ಹೋಗ್ಬೇಕಾದ್ರೆ ಏನು ಮಾಡಿದ ಅಂತ ತಿಳ್ಕೊಂಡಂದ್ರೆ, ಹಿಂಗೆ 100 ರೂಪಾಯಿ ತೊಗೊಂಡು ಇವತ್ತು ಹೋಗಿ ಈ 100 ರೂಪಾಯಿ ಕೊಟ್ಟು ಎತ್ತು ಹಿಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಹೊಂಟಾನ. ಆದ್ರೆ ಆ ಎತ್ತಿನ ಏನಾಗಿತ್ತು ಅಂತ ತಿಳ್ಕೊಂಡಂದ್ರೆ, ಜೇವರಿಗೆ ಒಳಗೆ ಎತ್ತಿಗೆ ಆರಾಮ ತಪ್ಪಿತ್ತು. ಎತ್ತಿಗೆ ಆರಾಮ ತಪ್ಪಿದ ಬಳಿಕ ಅವ ಡಾಕ್ಟ್ರನ್ನ ಕರೆಸಿ ಏನೆಲ್ಲ ಮಾಡಿ ಹಿಂಗೆ ವೈದ್ಯೋಪಚಾರವನ್ನು ಮಾಡಿಸಿದ. ಆದರೂ ಕೂಡ ಎತ್ತು ಉಳಿಯುವ ಸ್ಥಿತಿ ಒಳಗಿರಲಿಲ್ಲ. ಸ್ಥಿತಿ ಒಳಗಿರಲಿಲ್ಲ. ಇವು ಬರುವುದಷ್ಟೊಳಗಾಗಿ ಏನಂತ ತಿಳ್ಕೊಂಡಂದ್ರೆ, ಎಲ್ಲ ವೈದ್ಯೋಪಚಾರ ಮಾಡಿಸಿದ್ದ, ಆದರೂ ಕೂಡ ಇವ ಬರುವುದೊಳಗಾಗಿ ಎತ್ತು ಸತ್ತು ಹೋಗಿತ್ತು. ಅಲ್ಲಿಂದ ಬಂದ, ಹಿಂಗೆ ಬರತ್ರ ಎಣ್ಣ ಅಂತ ತಿಳ್ಕೊಂಡು ಬಂದ. ಬಾಣ ಅಂತ ತಿಳ್ಕೊಂಡಂದ್ರು. ಒಳಗಡೆ ಕೂತ್ಕೊಂಡ್ರು. ತಗೋರಪ್ಪ ಅಣ್ಣ, ನಿನ್ನ 100 ರೂಪಾಯಿ ತಗೋ, ನನಗೆ ಎತ್ತು ಕೊಡು ಅಂದ. ಇದನ್ನು 100 ರೂಪಾಯಿ ತಗೋ, ನನಗೆ ಎತ್ತು ಕೊಡು ಅಂತ ತಿಳ್ಕೊಂಡಂದ ಬಳಿಕ ಅವ ಅಂತಾನ, ಅಣ್ಣ ಎತ್ತು ನಿನಗೆ ಕೊಟ್ಟಿದ್ದೆ ಖರೆ, ಆದರೆ ಇವತ್ತು ಬೆಳಗ್ಗೆನೆ ಎತ್ತು ಎಲ್ಲ ತೋರಿಸಿದೆ, ಆರಾಮ ಆಗಲಿಲ್ಲ, ಎತ್ತು ಸತ್ತು ಹೋಯ್ತಪ್ಪ ಅಂತ ತಿಳ್ಕೊಂಡಂದ ಬಳಿಕ ಅರಳುಗುಂಡಿಯವ್ ಸದ್ಭಕ್ತಂತಾನಂತ. ನೋಡಪ್ಪ, ನಾವು ಅರಳುಗುಂಡಿಗೆ ಅವರು, ನಾವು ಮಾತಿಗೆ ತಪ್ಪಿ ನಡೆದವರಲ್ಲ. ಇಲ್ಲಿವರೆಗೂ ಕೂಡ ನಮ್ಮೂರೊಳಗೆ ಏನಂತ ತಿಳ್ಕೊಂಡ್ರೆ, ಮಾತಿಗೆ ತಪ್ಪಿ ನಡೆದಿರ್ತಕ್ಕಂಥವ್ರು ಯಾರ್ಯಾರು ಇಲ್ಲ. ಆ ಸತ್ತೈತಲ್ಲ ಎತ್ತು, ನಾವು ಮಾತಿಗೆ ನಿಂತ್ಕೊಂಡೀವಿ. ಅದು ಅವತ್ತು ನಾನು ಕೊಟ್ಟು ತೊಗೊಂಡೀನಿ. ಅಕಸ್ಮಾತ್ ನಾ ತೊಗೊಂಡು ಹೋಗಿ ನನ್ನ ಮನೆಗೆ ಸತ್ತಿದ್ರೆ ನೀ ಏನು ಮಾಡೋದಿದಿ? ನಾವು ಮಾತಿಗೆ ತಪ್ಪಿ ನಡೆಯಂಗಿಲ್ಲಪ್ಪ.
ಸತ್ತಿರುವಂತ ಎತ್ತಾದ್ರೂ ಕೂಡ ಅದು ನಂದ ಐತೆ, ಇದು ತಗೋ, ಇದು 100 ರೂಪಾಯಿ ತಗೊಂಡು ನನಗೆ ಎತ್ತು ಕೊಡು ಅಂತ ತಿಳ್ಕೊಂಡು. ಸತ್ತಿರುವಂತ ಎತ್ತು ಕೂಡ ನಂದಾದು, ಯಾಕಂದ್ರೆ ಮಾತಿಗೆ ತಪ್ಪಿ ನಡಿಯಕ್ ಆಗಂಗಿಲ್ಲ. ತಗೋ, 100 ರೂಪಾಯಿ ತಗೋ, ನನಗೆ ಎತ್ತು ಕೊಡು ಅಂದವ. ನಾವು ಯಾರ ಹಿಂಗೈತಿ ಅಂದೀವನ್ರಿ? ಅಂದೀವ್ರಿ? ನಮ್ಮ ಜೀವನದಾಗ ಹಿಂಗೆ ನಡೆದವನ್ರಿ. ಅಕಸ್ಮಾತ್ ಒಂದು ಸ್ವಲ್ಪ ಏನೋ ಎತ್ತು ಹೊಲ್ದಾಗ ಬಂದು ಗಳೆ ಕಟ್ಟಿ ಮಲ್ಕೊಂಡಿತ್ತಂದ್ರೆ ಅವ ಎಂತ ಎತ್ತು ಕೊಟ್ಟ, ನಾವು ಫೋನ್ ಹಚ್ತೀವಿ. ನಾವು ಹಿಂಗೆ ಬಾಲದೊಳಗೆ ಸುಳಿ ಸರಿ ಇರಲಿಲ್ಲ ಅಂತ ತಿಳ್ಕೊಂಡ್ರೆ ಫೋನ್ ಹಚ್ತೀವಿ, ಸರಿ ಇಲ್ಲದ ಎತ್ತ ತಗೊಂಡಿಂದ ಎತ್ತು, ನಮ್ಮ ರೊಕ್ಕ ಕೊಡ ಅಂತ ತಿಳ್ಕೊಂಡು ಜಗಳ ಆಡ್ತೀವಿ ನಾವು ನೀವೆಲ್ಲ. ಆದ್ರೆ ನೆನಪಿರ್ಲಿ, ಅವ ಅಂತಾನ ಸತ್ತಿರುವಂತ ಎತ್ತು ತಗೊಂಡೋಗಿ ಏನು ಮಾಡ್ತೀವೋ ಎಣ್ಣ, ಸತ್ತು ಹೋಗೈತೆ ಆ ಎತ್ತು ತೊಗೊಂಡೋಗಿ ಏನು ಮಾಡ್ತಿದ್ದಿ? ಬೇಡಪ್ಪ, ಅದನ್ನು ತೊಗೊಂಡು ಹೋಗೋದು ಬೇಡ, ನೀನು ಹಣ ಕೊಡೋದು ಬೇಡ ಮಾರಯ್ಯ, ನಾ ಎತ್ತು ಸಮಾಧಿ ಮಾಡ್ತೀನಿ ಬಿಡು ಮಾರಯ್ಯ ಅಂತ. ನಿನಗೆ ಯಾವಾಗಾದ್ರೂ ಅನುಕೂಲ ಆದಾಗ, ನನಗೆ ಅನುಕೂಲ ಆದಾಗ ದೇವ್ರು ಯಾವಾಗ ಅನುಕೂಲ ಮಾಡ್ತಾನ, ನೀ ಏನು ಕೊಟ್ಟಿಲ್ಲ 100 ರೂಪಾಯಿ, ಆ 100 ರೂಪಾಯಿ ನನಗೆ ಮರಳಿ ಕೊಡ್ತೀನಿ ಮಾರಯ್ಯ, ಸತ್ತು ಎತ್ತು ತೊಗೊಂಡೋಗಿ ಏನು ಮಾಡ್ತೀನಿ ಅಂತ. ಅವ ಎಂಥವ್ನಿರ್ಬೇಕು, ಅವ ಎಂಥವ್ನಿರ್ಬೇಕಲ್ಲ. ಅವ ನೋಡಿ ಅವನೇ ಅಂತ ನೀತಿ ಬಂತದಾನ. ಅವ ಅಂದ, ಇಲ್ಲಪ್ಪ, ನಾನು ಸತ್ತು ಎತ್ತನ್ನು ತಗೊಂಡು ಹೋಗಂಗಿಲ್ಲ, ನಿನ್ನ ಹೊಲದಾಗ ನನಗೇನಂತ ತಿಳ್ಕೊಂಡಂದ್ರೆ ನನಗೆ 6 ಫೀಟ್ ಜಾಗ ಕೊಡು, ಎತ್ತ ಸಮಾಧಿ ಮಾಡಾಕ ನನಗೆ 6 ಫೀಟ್ ಜಾಗ ಕೊಡು, 6 ಮೊಳ ಜಾಗ ಕೊಟ್ಬಿಡು, ನಿನ್ನ ಹೊಲದಾಗ ನಾನು ಸಮಾಧಿ ಮಾಡಿ ಹೋಗ್ತೀನಪ್ಪ ಅಂತ ತಿಳ್ಕೊಂಡಂದ. ನಿನ್ನ ಹೊಲದಾಗ ಸಮಾಧಿ ಮಾಡಿ ಹೋಗ್ಬಿಡ್ತೀನಿ. ಅವ ಅಂದ, ಏನಪ್ಪ ಹಿಂಗ್ಯಾಕ? ಏನಿಲ್ಲಪ್ಪ, ಮಾತಿಗೆ ತಪ್ಪಿ ನಡಿಬಾರ್ದು, ಮಾತು ಕೊಟ್ಟು ನಾನು ಬಡವದೀನಿ, ನೀನು ಬಡವದಿದಿ, ತಗೋ 100 ರೂಪಾಯಿ ಅಂತ ತಿಳ್ಕೊಂಡು ಸತ್ತಿರುವಂಥ ಎತ್ತನ ಸಮಾಧಿ ಮಾಡಕ್ಕೆ ಇಬ್ಬರು ಏನು ಮಾಡಿದ್ರು, ಸಲಿಕಿ ಪಿಕಾಸಿ ತೊಗೊಂಡು ಹೊಲಕ್ಕೆ ಹೋದ್ರಂತ. ಹೊಲಕ್ಕೆ ಹೋದಾಗ ಏನಾತಂತ ತಿಳ್ಕೊಂಡಂದ್ರೆ ಇಬ್ಬರು ಮಣ್ಣು ತೆಗಿಯಾಕತ್ತಿದ್ರು. ಎಲ್ಲಿ? ಊರ ಹೊಲದಾಗ. ಹೊಲದೊಳಗೆ ಒಂದು ಗಿಡದ ಬುಡದೊಳಗೆ ಏನಂತ ತಿಳ್ಕೊಂಡಂದ್ರೆ, ಇಲ್ಲ ಬೇವಿನ ಇಲ್ಲ ಬನ್ನಿ ಗಿಡ ಐತೆ, ಬನ್ನಿ ಗಿಡದ ಮುಂದೆ ಸಮಾಧಿ ಮಾಡಿಬಿಡೋಣಪ್ಪ, ಇದ್ರ 6 ಮೊಳ ಜಾಗ ನನಗೆ ಕೊಡು, ಎತ್ತು ಸಮಾಧಿ ಮಾಡಿ ಹೋಗ್ತೀನಿ ಅಂತ ತಿಳ್ಕೊಂಡ ಬಳಿಕ ಆಗ್ಲಿ ಮರ ಅಷ್ಟೇ ಆಗಲಿ ಅಂತ ತಿಳ್ಕೊಂಡು ಏನು ಮಾಡಿದ್ರು, 6 ಮೊಳದ ಜಾಗದಾಗ ಹಿಂಗೆ ಮಣ್ಣು ತೆಗಿಯಾಕತ್ತಿದ್ರು. ಶರಣರ ನೆನಪಿರಲಿ ನಿಮಗೆಲ್ಲರಿಗೂ. ಇಬ್ಬರೂ ಕೂಡಿ ಮಣ್ಣು ತೆಗೆದಾರ. 2 ಫೀಟ್ ತೆಗೆದ್ರು, 3 ಫೀಟ್ ತೆಗೆದ್ರು, 4 ಫೀಟ್ ತೆಗೆದ್ರು. 4.5 ಫೀಟ್ ತೆಗೆದ ಬಳಿಕ ಏನೋ ಗೊತ್ತಿಲ್ಲ, ಕರ್ಮ ಧರ್ಮ ಸಂಯೋಗ ಏನೋ ಗೊತ್ತಿಲ್ಲ, ಇನ್ನೇನು ಮಣ್ಣು ತೆಗಿಯಾಕತ್ಯಾರ. ತೆಗೆಯುವಂಥ ಸಮಯದೊಳಗ ಕೆಳಗಡೆ ಹರಳಗುಂಡಿಗೆ ಬಿದ್ದ, ಮ್ಯಾಲೆ ಜೇವರಿಗೆ ಬಿದ್ದ, ಇನ್ನೇನು ಸಲಿಕೆ ಮಣ್ಣು ತಗೊಂಡು ಹಿಂಗೆ ಹೊರಗೆ ಹಾಕಾಕತ್ತಿದ್ರು. ಹಂಡೆ ತುಂಬ ಬಂಗಾರ ಇತ್ತು, ಹಂಡೆ ತುಂಬ ಬಂಗಾರ ಇತ್ತು. ಅವ ಅಂದ, ಏನಂದ, ಏನೋ ಮರಯ್ಯ, ನಿನ್ನ ಹೊಲದಾಗ ನೋಡು ಮರಯ್ಯ ಬಂಗಾರ ಸಿಕ್ಕೈತೆ ಅಂದವ. ಇವ ನಿನ್ನ ಹೊಲದಾಗ ಬಂಗಾರ ಸಿಕ್ಕೈತೆ ನೋಡು ಮರಯ್ಯ ಅಂತ ತಿಳ್ಕೊಂಡೊಂದು ಬಳಿಕ ಮ್ಯಾಕ್ ಕುಂತ ಜೇವರಿಗೆ ಹೆತ್ತಿನ ಒಂದಂತ, ಎಣ್ಣಾದ ನಂದಲ್ಲಂದ ಬಂಗಾರವ, ಎಣ್ಣಾದು ನಂದಲ್ಲ ಬಂಗಾರ. ಯಾಕೋ ಮರಯ್ಯ, ಇದು ನಿನ್ನ ಹೊಲದಾಗ ಸಿಕ್ಕೈತೆ ಬಂಗಾರ, ಇದು ನಿಂದ ಮರಯ್ಯ, ನಂದಲ್ಲ ಇದು ಅಂತ ತಿಳ್ಕೊಂಡು ಅವ ಅಂದ. ಆದ್ರೆ ಅವ ಅಂದ, ಎತ್ತಿನವನ್ನ ಕತ್ತಿದ, ಇಲ್ಲಣ್ಣ, ನಾನು ಮಾತಿಗೆ ತಪ್ಪಿ ನಡೆಯಂಗಿಲ್ಲ, ಎತ್ತ ಸಮಾಧಿ ಮಾಡಕ್ಕೆ ನೀನು 6 ಮೊಳ ಜಾಗ ಕೇಳಿ ಅಂದ ಬಳಿಕ ನಿನಗೆ ಕೊಟ್ಟಿರುವಂಥ 6 ಮೊಳ ಜಾಗದಾಗ ಅದು ಬಂಗಾರ ಸಿಕ್ಕೈತೆ ಅಂದ್ರೆ ಅದು ನಂದಲ್ಲ ಬಂಗಾರ, ಅದು ನಿಂದ ಬಂಗಾರ ಅಂತ ಅದು ನಿಂದ ಬಂಗಾರ ಅಂತ ತಿಳ್ಕೊಂಡಂದ. ನೋಡಿ, ನಾವ್ಯಾದ್ರೆ ಹಿಂಗತಿ ಅಂತೀವನು ಯವ, ನಮಗೆ ಯಾರ ಹಿಂಗತಿ ಅಂತೀವನು. ಒಂದು ಹುಡುಗ ಶಾಲೆಗೆ ಲೇಟಾಗಿ ಬರಕತ್ತಿದ್ದಂತ. ಬರೋದ್ರಾಗ ಸರ್ ಕೇಳಿದ್ರಂತೆ, ಯಾಕೆ ತಮ್ಮ ಶಾಲೆಗೆ ಯಾಕೆ ಲೇಟಾಗಿ ಬಂದು? ಇಲ್ರಿ ಲೇಟಾಗಿ ಬಂದೆ. ಯಾಕೆ ಲೇಟಾಗಿ ಬಂದು? ಇಲ್ರಿ ಅವ್ರ ಮನೆಯಾಗ ರೊಕ್ಕ ಕಳೆದಿದ್ದು ರೀ. ರೊಕ್ಕ ಕಳೆದ್ರೆ ನಿನಗೆ ಅವ್ರಿಗೇನು ಸಂಬಂಧಲೇ, ನೀವು ಶಾಲೆಗೆ ಬರ್ಬೇಕಲ್ಲ. ಇಲ್ರಿ ಅವ್ರು ಹುಡುಕಾಡಕತ್ತಿದ್ರು. ಹುಡುಕಾಡಲಿಕ್ಕೆ ಮತ್ತು ಅವ್ರಿಗೆ ಹುಡುಕಾಡಕತ್ತಿದ್ರು, ನಿನಗೇನು ಸಂಬಂಧ? ಇಲ್ರಿ ಆ ರೊಕ್ಕನ ಮೇಲೆ ನಾನು ನಿಂತ್ಕೊಂಡಿದ್ದೆ, ಅದಕ್ಕೆ ಅವ್ರು ಹುಡುಕಾಡೋದು ಬಿಟ್ಟಿದ ಮೇಲೆ ಬಂದಿನಿ ಶಾಲೆಗೆ ಅಂದ. ನಾವು ಹಿಂಗದಿ ಶರಣರ, ನಾವು ಪುರಾಣ ಕೇಳಕತ್ತೀವಿ. ಪುರಾಣ ಕೇಳ್ಕೊಂಡು ಹಿಂಗೆ ಬರೋ ಮುಂದೆ ಏನೋ ಅಕಸ್ಮಾತ್ 500 ನೋಟ್ ಯಾವುದೋ ಪುಣ್ಯಾತ್ಮದ ಬಿದ್ದೈತೆ ಅಂತ ತಿಳ್ಕೊರಿ. ಬಿದ್ದ ಬಳಿಕ ಯಪ್ಪ ಶರಣ ಬಸಪ್ಪನ ಪುರಾಣ ಕೊಂಟೀವಿ, ಹೌದಲ್ರಿ, ಪುರಾಣ ಕೊಂಟೀವಿ, ಇದನ್ನು ನಾವು ತಗೋಬಾರ್ದಂತ ತಿಳ್ಕೊಂಡು ಒಬ್ಬರು ರಂದಿರನ. 4 ಮಂದಿ ಹೊಂಟಿದ್ರಂತ. ಹೋಗೋ ಮುಂದೆ ಒಬ್ಬ ಹೆಣ್ಮಗಳು ಕಣ್ಣಿಗೆ ಬಿತ್ತದ 500 ರೂಪಾಯಿ ನೋಟ್. ಬಿದ್ದ ಬಳಿಕ ಹೆಣ್ಮಗಳು ಏನು ಮಾಡಿದ್ಲು, 3 ಏನು ಮಾಡಿದ್ರು, ಬಡ ಹೋದ್ರಂತ ಮುಂದಕ್ಕೆ. ಒಬ್ಬ ಹೆಣ್ಮಗಳು ನೋಡ್ಯಾಳಲ್ಲ, ಅದ್ರ ಮೇಲೆ ಕಾಲಿಟ್ಲಂತ. 500 ರೂಪಾಯಿ ನೋಟಿನ ಮೇಲೆ ಕಾಲಿಟ್ಲು. 3 ಹೆಣ್ಮಕ್ಳು ಬಡ ಮುಂದಕ್ಕೆ ಹೋದ ಬಳಿಕ ನಿಂತ್ಕೊಂಡ್ರು. ಯಾಕಂತಂಗೆ ಎಲ್ಲಕ್ಕೆ ನಿಂತ್ಕೊಂಡು? ಇಲ್ಲವ ಕಾಲು ಚಳಕ್ಕಂತವ, ಕಾಲು ಚಳಕ್ಕಂತ 500 ರೂಪಾಯಿ ನೋಡಿ ಚಳಕ್ಕಂತ. ನಮ್ಮದು ಹಿಂಗೆ ಶರಣರ, ನಮ್ಮದು ಹಿಂಗೈತಿ. ಏನಂತ ತಿಳ್ಕೊಂಡ್ರೆ, ಬಂಗಾರ ಸಿಕ್ಕ ಬಳಿಕ ಅವ ಅಂತಾನ, ಎತ್ತಿನ ಒಂದಂತ, ಯಪ್ಪ ಇದು ನಿನಗೆ 6 ಮೊಳ ಜಾಗ ಕೊಟ್ಟಿನಿ, ಇದು ನಿಂದ ನಂದಲ್ಲ ಅಂದವ.
ಇಲ್ಲೋ ಮರ ಇದು ನಿಂದ ಅಂದ. ಇಬ್ಬರು ಗುದ್ದಾಡಕೈತಾರೆ, ನಂದಲ್ಲ ಅಂತ ಅವ ಅಂತಾನೆ, ನಿಂದ ಅಂತ ಅವ ಅಂತ. ನೋಡಿ ಹೆಂಗೆ ಇರಬೇಕು? ಬಂಗಾರ ಸಿಕ್ಕರ ಬಳಿಕ ಎಲ್ಲರೂ ಮನಸ್ಸು ಕಳವಳ ಪಡ್ತೈತಿ. ಎಷ್ಟು ಮಂದಿ ಕಳವಳ ಪಟ್ಟಿಲ್ಲ? ನೀವು ಎಲ್ಲ ಬಂಗಾರ ಸಲುವಾಗಿ ಎಷ್ಟು ಕಳವಳ ಪಟ್ಟಿರಿಲ್ಲ ಹೇಳ್ರಿ. ಅವರಿಬ್ಬರು ಬ್ಯಾಡ, ನಂದಲ್ಲ ಅಂತ ತಿಳ್ಕೊಂಡು, ಅವ ಅಂತಾನ ನಂದಲ್ಲ ಅಂತ ತಿಳ್ಕೊಂಡು ಅಂದರು. ಏನೇ ಆಗಲಿ ಮೊದಲು ಎತ್ತ ಸಮಾಧಿ ಮಾಡ ನಡಿ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಬಂಗಾರದ ಮ್ಯಾಗ ಇಟ್ಟು ಎತ್ತ ಬಂಡ್ಯಾಗ ಹಿಡ್ಕೊಂಬಂದು ಏನು ಮಾಡಿದ್ರು, ಎತ್ತ ಸಮಾಧಿ ಮಾಡಿದರು. ಅದಾ ಬಂಡ್ಯಾಗ ಬಂಗಾರ ತೊಗೊಂಡು ಮನೆಗೆ ಹೋದರು. ಅವ ಅಂದ, ಎತ್ತಿನ ಬಂದ, ಎಣ್ಣ ಇದು ಬಂಗಾರ ನಂದಲ್ಲ, ನೀನು ಊರಿತು ಒಯ್ದು ನಂದವ. ಇಪ್ಪ ಇದು ಬಂಗಾರ ನಂದಲ್ಲ, ಯಾಕಂದ್ರೆ ನಿನ್ನ ಹೊಲದಾಗ ಸಿಕ್ಕೈತವ ಮರಯ್ಯ, ಅದಕ್ಕೆ ಇದು ಬಂಗಾರ ನಿನ್ನ ಮನೆಯಾಗೆ ಇರ್ಲಂತ ಅವ ಅಂದ. ಒಯ್ಲಿಲ್ಲ. ಇಲ್ಲ ಮರಯ್ಯ, ನಾನು 6 ಮೊಳ ಜಾಗ ಕೊಟ್ಟು ನಿನಗೆ ಎತ್ತ ಸಮಾಧಿ ಮಾಡಕ್ಕೆ ಕೊಟ್ಟಿನಿ, ಅದರಿಂದ ಬಂಗಾರ ನಾನು ಮುಟ್ಟಂಗಿಲ್ಲ ಅಂದವ. ಇಲ್ಲ ಮರಯ್ಯ, ನಾನು ಮುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಮನ್ಯಾಗ ಇಟ್ಟು ಹೋದ ಬಳಿಕ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ತಿಳ್ಕೊಂಡು ಅನ್ಕೊಂಡು ಬರಲೇ ಇಲ್ಲವ. 15 ದಿನಗಳಾದ ಬಳಿಕ ಬರಲಿಲ್ಲ. ಅವ ಏನು ಮಾಡಿದ ಅಂತ ತಿಳ್ಕೊಂಡು ಅಂದ್ರೆ ಎತ್ತನವ ಏನು ಮಾಡಿದ, ಜೇವರ್ಗಿಯಿಂದ ಹರಳುಗುಂಡಿಗೆ ಹೋಗ್ಬೇಕಂತ ತಿಳ್ಕೊಂಡು ಹೋಗಿ ಅವನ ಮನೆ ಹತ್ರ ಹೋದ. ಎಣ್ಣ ನಂದಲ್ಲ ಮರಯ್ಯ, ತಗೋಬಾ ಅದು ಬಂಗಾರನ, ನಾನು ಮುಟ್ಟಿಯಲ್ಲಿ ಇಲ್ಲಿವರೆಗೂ ಅದು ಬಂಗಾರ ನಿಂದ ಮರಯ್ಯ, ನಿನಗೆ ಎತ್ತಿನ ಸಮಾಧಿ ಮಾಡಕ್ಕೆ ಕೊಟ್ಟಾಗ ಅದು ಸಿಕ್ಕೈತೆ ಮರಯ್ಯ, ನನ್ನ ಹೊಲ್ದಾಗ ಸಿಕ್ಕಿಲ್ಲ ಮರಯ್ಯ ನಿಂದ. ಇಲ್ಲ ಮರಯ್ಯ ನಂದು ಅಲ್ಲ ಅಂತ ತಿಳ್ಕೊಂಡು ಇಬ್ಬರು ಜಗಳ ಆಡಕ್ಕತ್ತಿದ್ರು. ನಂದಲ್ಲ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಅವ್ರು ಅಂದರು, ಇಲ್ಲ ನಮ್ಮೂರು ಒಳಗೆ ಒಬ್ಬರು ಯೋಗ್ಯವಾಗಿರ್ತಕ್ಕಂಥ ಗೌರವದಿಂದ ಬಾಳ್ತಕ್ಕಂಥ 4 ಮಂದಿಗೆ ಬೇಕಾಗಿರ್ತಕ್ಕಂಥ ಒಂದು ಕುಟುಂಬದ, ಅವ್ರು ಈ ಊರೊಳಗೆ ಯಾವುದೇ ನ್ಯಾಯಗಳು ಬರ್ತಾರೆ ಅಂತ ತಿಳ್ಕೊಂಡು ಅಂದ್ರೆ ಅವ್ರ ನ್ಯಾಯವನ್ನು ಬಗೆಹರಿಸ್ತಾರೆ, ಅದಕ್ಕೆ ಅಲ್ಲಿಗೆ ಹೋಗೋ ನಡಿ ಅಂತ ತಿಳ್ಕೊಂಡು ಅಂದು ಎಲ್ಲಿಗೆ ಹೋದರು, ಸಾಲುಕ್ಯ ಮನಿತನದ ಹಿರಿಯ ಒಡೆತನದಲ್ಲಿ ಜೀವನ ಮಾಡ್ತಕ್ಕಂಥವರು ಆದಯ್ಯನವ್ರ ಹತ್ರ ಬಂದ್ರಂತೆ. ಸಾಲುಕ್ಯ ಮನಿತನದಲ್ಲಿ ಆದಯ್ಯನವ್ರ ಹತ್ರ ಬಂದು ಇಬ್ಬರು ನಮಸ್ಕಾರ ಮಾಡಿ, ಯಪ್ಪ ನಾವು ಹಿಂಗೆ ಜೇವರಿಗೆ ಅವಂದ, ಯಪ್ಪ ಹಿಂಗೆ ಆಗೈತಿ. ಏನಾಗೈತಪ್ಪ? ಇಲ್ರಿ ಇವ ಹೆತ್ತು ತೊಗೊಂಡು ಹಿಂಗೆ ಆತ್ರಿ, ಬರೋದ್ರಾಗ ಹೆತ್ತು ಸತ್ತು ನನಗೆ ಅದ ಸತ್ತಿರುವ ಹೆತ್ತು ಕೂಡ ಅಂತ ತಿಳ್ಕೊಂಡು ಹಿಂಗೆ ಅಂದನ್ರಿ. ಅದಕ್ಕೆ ನಾನೇನಂದೆ ಅಂತ ತೊಗೊಂಡು ಏನು ಮಾಡಿತಪ್ಪ, ಇಲ್ಲ ಹೋಯಂಗಿಲ್ಲ, ನಾ ಇಲ್ಲೇ ಸಮಾಧಿ ಮಾಡ್ತೀನಿ, ನನಗೆ 6 ಮೊಳ ಜಾಗ ಕೂಡ ಅಂತ ತಿಳ್ಕೊಂಡು ಸಮಾಧಿ ಮಾಡಿದನ್ರಿ. ಸಮಾಧಿ ಮಾಡಬೇಕಾದ್ರೆ ಅಲ್ಲಿ ಬಂಗಾರ ಸಿಕ್ಕೈತ್ರಿ, ಆ 6 ಮೊಳ ಜಾಗ ಕೊಟ್ಟಿನಿಲ್ಲ, ಅವನು ಬಂಗಾರ ಸಿಕ್ಕೈತೆ, ಅದಕ್ಕೆ ತೊಗೊಂಡು ಬಾ ಅಂತ ತಿಳ್ಕೊಂಡ್ರೆ ಒಲ್ಲೆ ಅಂತ ನೋಡ್ರಿ ಅಂದ. ಎತ್ತಿನವ ಅನ್ನಕತ್ತಿದ, ಇಲ್ರಿ ಅದು ನಂದಲ್ಲ, ಅವನು ಹೊಲ್ದಾಗ ಸಿಕ್ಕೈತ್ರಿ, ಅವನದು ಅದು ನಂದಲ್ಲ ಅಂತ ಇವನು ಅನ್ನಕತ್ತಿದ. ಇಬ್ಬರು ಜಗಳ ಆಡಕೈತಾರೆ, ನಂದಲ್ಲ. ಅವ್ರು ಆದಾಯನವ್ರು ಏನು ಮಾಡ್ಬೇಕು ಹೇಳ್ರಿ? ಅಕಸ್ಮಾತ್ ನಮ್ಮಂತಾರೆ ಮತ್ತು ಏನಾರು ಜಗಳ ಆಡಿ ಹಿಂಗೆ ಬಂದ್ರಿ ಅಂದ್ರೆ, ಇಲ್ರಿ ಬಂಗಾರ ಸಿಕ್ಕೈತೆ, ಹಿಂಗಾಗೈತೆ ತಗೋರಿ, ಹಿಂಗಾಗಿ ಜಗಳ ಆಡಕತ್ತಾರ ಅಂತ ತಿಳ್ಕೊಂಡು ನಮ್ಮ ಹತ್ರ ಬಂದೆ ಅಂದ್ರೆ, ಯಪ್ಪ ಭಾಳ ಚಲೋ ಮಾಡಿದ್ರೆ ನೀವು ಹೋಗ್ಬಿಡ್ರೆ ತಗಂತೀವಿ ನಾವು. ಯಾಕೆ ನಾವು ಇರೋದು ಹಂಗೆ. ನೀವು ಏನಾರು ಅಕಸ್ಮಾತ್ ಬಂಗಾರ ಸಿಕ್ಕರೆ ಎಲ್ಲಿ ಕೊಡೋಕೆ ಹೋಗ್ಬಿಡ್ರಿ, ನಾನು ಕೊಡ್ರಿ, ನಾನು ಏನೇನು 13 ದಿನ ಇರ್ತೀನಿ ನಾ. ಚಲೋ ಹೇಳ್ತೀಪ್ಪ ಮರೆ, ಸಿಗ್ಲಾಳ ನೋಡೋಣ ಅದು ಹೆಂಗೈತೆ ಅಂದ್ರೆ. ಅವ್ರಂತಾರ ಏನಂತ ಅಂತ ತಿಳ್ಕೊಂಡಂದ್ರೆ, ಬಂಗಾರ ಸಿಕ್ಕೈತಪ್ಪ ಹಿಂಗೆ ತಗೋರಿ ಅಂತ ತಿಳ್ಕೊಂಡಂದ್ರೆ ತೊಗೊಳಕ್ಕಿಲ್ಲ ಅಂತ ತಿಳ್ಕೊಂಡಂದ ಬಳಿಕ ಇಬ್ಬರು ಜಗಳಾಡಕತ್ತಿರು, ನಂದಲ್ಲ ಅಂತ ತಿಳ್ಕೊಂಡಂದಾಗ ಆದಯ್ಯನವ್ರು ಅಂತಾರ, ನಿನಗೆಷ್ಟಲೇ ಮಕ್ಕಳು ಅಂತ ತಿಳ್ಕೊಂಡು ಎತ್ತಿನವ್ರನ್ನ ಕೇಳಿ ಜೇವರಿಗೆ ಅವ್ನಿಗೆ ಕೇಳಿದ್ರಂತ, ನಿನಗೆಷ್ಟಲೇ ಮಕ್ಕಳು? ಯಪ್ಪ ಇಬ್ಬರು ಹೆಣ್ಮಕ್ಳು ಅದಾರ, ಒಬ್ಬ ಗಣಮಗ ಅದಾನ, ನಿನಗೆಷ್ಟಲೇ ಮಕ್ಕಳು ಅಂತ ತಿಳ್ಕೊಂಡಂದಾಗ ಇಬ್ಬರು ಗಣಮಕ್ಳಪ್ಪ, ಒಬ್ಬಾಕಿ ಹೆಣ್ಮಕ್ಳು ಅದಾರ ಅಂತ ತಿಳ್ಕೊಂಡಂದಾಗ ಆದಯ್ಯನವ್ರು ಹೆಂಗೆ ನ್ಯಾಯ ಬಗೆಹರಿಸ್ತಾರ ಅಂತ ತಿಳ್ಕೊಂಡಂದ್ರೆ, ಲೇ ನಿನ್ನ ಮಗಳನ್ನು ಅವನ ಮಗನ ಕೊಡು, ನಿನ್ನ ಮಗಳನ್ನು ಇವನ ಮಗನ ಕೊಡು, ಇಬ್ಬರು ಬೀಗರಾಗ್ರಿ, ತಲಾಗರ್ತ ಬಂಗಾರ ಹಂಚ್ಕೊಡ್ರಲಿ ಅಂತ ತಿಳ್ಕೊಂಡು ಹೇಳಿದ್ರಂತ ಆದಯ್ಯನವರು. ಹೆಂಗೆ ನ್ಯಾಯ ಬಗೆಹರಿಸ್ತಾರಲ್ಲ, ನಮಗೆ ನ್ಯಾಯ ಬಗೆಹರಿಸೋದು ಗೊತ್ತಿಲ್ಲ ಹಿಂಗೆ. ಅಂಥ ಒಂದು ಆದಯ್ಯನವರ ಜೀವನ ಸಾಲುಕ್ಯ ಮನೆತನದಲ್ಲಿ